ಆಲ್ಮೋಸ್ಟ್ ಇಲ್ಲಿರುವ ಎಲ್ಲ ಟಗರುಗಳು 90 kg ಮೇಲ್ಗಡೆನೇ ಇದೆ. ಸೊ 90 kg, 95 kg, 100 kg ಇದೆ. ಸೊ ಇಂಥ ದೊಡ್ಡ ದೊಡ್ಡ ಟಗರುಗಳ ಬಗ್ಗೆ ಇವತ್ತೊಂದು ತುಂಬಾ ದೊಡ್ಡ ವಿಡಿಯೋನ ನಾನು ಮಾಡಿ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಇವತ್ತಿನ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೇನೆ ನೋಡಲೇಬೇಕು. ಸೊ ಯಾಕಂದರೆ ನೀವು ಕೂಡ ಈ ತರಹದ ಟಗರು ಮರಿಗಳನ್ನ ಸಾಕಿದ್ರಿ ಅಥವಾ ಈ ಥರ ಮರಿಗಳನ್ನ ಸಾಕಬೇಕು ಅಂತ ನಿಮ್ಗೆ ಏನಾದರೂ ಉದ್ದೇಶ ಇತ್ತು, ಅದರ ಕನಸು ಇತ್ತಂದರೆ ಸೊ ದಯವಿಟ್ಟು ಇವತ್ತಿನ ವಿಡಿಯೋನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳದೇನೆ ಪೂರ್ತಿಯಾಗಿ ನೋಡಲೇಬೇಕು. ಜೊತೆಗೆ ಈ ವಿಡಿಯೋನ ತುಂಬ ಸಂಖ್ಯೆಯಲ್ಲಿ ಶೇರ್ ಮಾಡಲೇಬೇಕು. ಜೊತೆಗೆ ತುಂಬಾ ಲೈಕ್ಗಳು ಬರಲೇಬೇಕು. ಸೊ ಬರುತ್ತೆ ಅಂತ ತುಂಬಾ ಕಾನ್ಫಿಡೆನ್ಸಲ್ಲಿ ನಾನು ಕೂಡ ಇವತ್ತಿನ ವಿಡಿಯೋನ ತುಂಬಾ ಖುಷಿಯಿಂದ ಮಾಡಿ ನಿಮ್ಮ ಮುಂದೆ ತಂದಿದ್ದೇನೆ. ಜೊತೆಗೆ ಇನ್ನೂ ತನಕ ನೀವೇನೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಈ ಒಂದು ವಿಡಿಯೋಗೆ ನೀವು ತುಂಬಾ ಲೈಕ್ ಕೊಡ್ತೀರಾ ಅಂದ್ಕೊಂಡೆ ನಾನು ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇಲ್ಲೊಂದು 48 ಟಗರು ಮರಿಗಳಿದೆ. ಸೊ ಈ 48 ಟಗರು ಮರಿಗಳನ್ನ ಸ್ವತಃ ನಾನೇ ತಗೊಂಡು ಹೋಗಿ ಅವರ ಫಾರ್ಮ್ಗೆ ಕೊಟ್ಟಿದ್ದು. ಸೊ ಈ ಫಾರ್ಮ್ ಇರೋದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಈ ಮರಿಗಳಿದೆ. ಬಟ್ ಈ ಫಾರ್ಮಲ್ಲಿರೋದು ಟೋಟಲ್ ಆಗಿ 116 ಮರಿಗಳಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿರುವ ಫಾರ್ಮಲ್ಲಿ 116 ಟಗರುಗಳಿಗಿಂತ ಹೆಚ್ಚು ಟಗರುಗಳು ಈ ಫಾರ್ಮಲ್ಲಿದೆ. ಬಟ್ 90, 95 kg, 100 kg ಹತ್ತತ್ರ ಇರುವಂಥ ಟಗರುಗಳ ಸಂಖ್ಯೆ 48. ಹಾಗಾಗಿ ಇಲ್ಲಿರುವ ಎಲ್ಲ ಮರಿಗಳನ್ನು ನಾನೇ ಕೊಟ್ಟಿದ್ದು. ಬಟ್ ಇಲ್ಲಿ ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋದಲ್ಲಿರುವ ಮರಿಗಳ ಸಂಖ್ಯೆ 48. ಸೊ ಈ ಮರಿಗಳನ್ನ ನಾನು 20 ತಿಂಗಳ ಅಥವಾ 20 ತಿಂಗಳ ಆಜುಬಾಜಲ್ಲಿ 20 ತಿಂಗಳ ಹೆಚ್ಚು ಕಡಿಮೆಯಲ್ಲಿ ಈ ಮರಿಗಳನ್ನ ನಾನು ತಗೊಂಡು ಹೋಗಿ ಕೊಟ್ಟಿದ್ದೆ. ಅಂದರೆ ಈ ಮರಿಗಳನ್ನ ನಾನು ಕೊಟ್ಟು ಹೆಚ್ಚು ಕಡಿಮೆ ಒಂದು 20 ತಿಂಗಳ ಆಗಿದೆ. ಸೊ ಈ ಮರಿಗಳನ್ನ ಸ್ವತಃ ನಮ್ಮ ಪಾಟೀಲ್ ಅಂದರೆ ನಮ್ಮ ಗೌಡ್ರು ಈ ಮರಿಗಳನ್ನ 20 ತಿಂಗಳ ಕಾಲ ಹುಲಿ ಥರ ಅಂದರೆ ಸಿಂಹದ ಥರ ಹಿಡಿದು ಸಿಂಹದ ಥರನೇ ಕಟ್ ಹಾಕಿ ಮೇಯಿಸಿದಂಥ ತುಂಬಾ ಜೋರಾದಂಥ ಮರಿಗಳು. ಸೊ ಈ ಥರ ಮರಿಗಳನ್ನ ನಾನು ಎಲ್ಲೂ ನೋಡಿಲ್ಲ. ಬಟ್ ಅಂಥ ಮರಿಗಳನ್ನ ನಮ್ಮ ಗೌಡ್ರು ಸಾಕೊಂಡವ್ರೆ. ಸೊ ಈ ಮರಿಗಳನ್ನ ಕೊಟ್ಟಿದ್ದಕ್ಕೂ ನಂಗೆ ಕೂಡ ತುಂಬಾ ಸಾರ್ಥಕತೆ ಆಗಿದೆ. ಸೊ ತುಂಬಾ ಖುಷಿಯಾಗಿದೆ. ಬಟ್ ಈ ಮರಿಗಳನ್ನ ಅಷ್ಟೊಂದು ದಿನ ಅವ್ರು ಯಾಕೆ ಹಿಡಿದ್ರು, 20 ತಿಂಗಳ ಕಾಲ ಈ ಮರಿಗಳನ್ನ ಯಾಕೆ ಹಿಡಿದ್ರು ಅಂತ ನಿಮಗೆ ಗೊಂದಲ ಕೂಡ ಆಗ್ಬೋದು. ಸೊ ಅದ್ರ ಬಗ್ಗೆ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಬೇಕು. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿರುವಂಥ ಮರಿಗಳು ಎಲ್ಲ ಮರಿಗಳು 6 ಮತ್ತು 4 ಮತ್ತು 8ರಲ್ಲಿರುವಂಥ ಮರಿಗಳು ತುಂಬಾ ಜೋರಾದಂಥ ಮರಿಗಳು, ಭಯಂಕರವಾಗಿದೆ ಮರಿಗಳು. ಒಂದೊಂದು ಮರಿಗೂ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 4 ಫೂಟ್ ಅಂತರದಲ್ಲಿ ಈ ಮರಿಗಳನ್ನ ಕಟ್ ಹಾಕಲಾಗಿದೆ. ಯಾಕಂದರೆ ಮರಿಗಳು ಸಿಂಹದ ಥರ ಮರಿಗಳಿದೆ. ಒಂದು ಮರಿ ಏನಾದರೂ ಹಗ್ಗವನ್ನು ಕಳಚಿಗೋತು ಅಂದರೆ, ಹಗ್ಗ ಹರ್ಕೋತಂದರೆ ಆ ಶೆಡ್ ಕೂಡ ಅಂದರೆ ಆ ಫಾರ್ಮ್ ಕೂಡ ಚಿತ್ರಾನ್ನ ಆಗುತ್ತೆ. ಆ ರೇಂಜಿಗೆ ಮರಿಗಳನ್ನ ಕಟ್ಟಿ ಹಾಕಿ ಮೇಯಿಸಿದಂಥ ಫಾರ್ಮಲ್ಲಿ ತುಂಬಾ ಜೋರಾದಂಥ ಮರಿಗಳು ಬಂದಿದೆ. ಕೊಂಬು ಕೂಡ ನೋಡ್ಬೋದು, ತುಂಬಾ ಜೋರಾದಂಥ ಮರಿಗಳು. ಈ ಮರಿಗಳ ಕೊಂಬನ್ನು 2 ಬಾರಿ ಕಿತ್ತು ಹಾಕಲಾಗಿತ್ತು. ಜೊತೆಗೆ ಮರಿಗಳು ಕೂಡ ಯಾವುದೇ ಕಾಲು ಸೊಟ್ಟ ಅಥವಾ ಕಿವಿ ಹರಿದಿರೋದು, ಸೊ ಯಾವುದೇ ರೀತಿ ಮರಿಗಳು ಡ್ಯಾಮೇಜ್ ಇಲ್ಲ. ಬಟ್ ಇದರಲ್ಲಿ ಡ್ಯಾಮೇಜ್ ಆದಂಥ ಮರಿಗಳನ್ನ ಹೋದ ವರ್ಷನೇ ಕೊಟ್ಟಿದೆ. ಬಟ್ ಇಲ್ಲಿರುವ ಮರಿಗಳನ್ನ ಈ ವರ್ಷ ಬಕ್ರೀದ್ ಕೊಡಬೇಕು, ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂದ್ಕೊಂಡು ನಮ್ಮ ಗೌಡ್ರು ಕಟ್ ಹಾಕೊಂಡರೆ. ಸೊ ಈ ವರ್ಷ ಈ ಮರಿಗಳ ಮಾರುಕಟ್ಟೆ ರೇಟ್ ಏನಾಗುತ್ತೆ, ಸೊ ನೀವು ಕೂಡ ವೇಟ್ ಮಾಡಿ ನೋಡಲೇಬೇಕು. ಅಂಥ ಮರಿಗಳನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ. ಸೊ ನಾನು ಕೊಡೋ ಟೈಮಲ್ಲಿ ಈ ಮರಿಗಳ ರೇಟು ನನಗೆ ನೆನಪಿರೋ ಪ್ರಕಾರ ಈ ಮರಿಗಳನ್ನ ನಾನು 7,200 ರೂಪಾಯಿದಂಗೆ ಸ್ವತಃ ಅವ್ರ ಫಾರಮ್ಗೆ ಹೋಗಿ ನಾನೇ ಬಿಟ್ಟು ಪೂಜೆ ಮಾಡಿ ಬಂದಂಥ ಒಂದು ಸನ್ನಿವೇಶ. ಸೊ ಆ ವಿಡಿಯೋ ಕೂಡ ನನ್ನ ಈ ಚಾನಲಲ್ಲಿ ಇದೆ ನಿಮಗೆ. ಸೊ ನೀವು ಹೋಗಿ ಬೇಕಾದ್ರೆ ಕೂಡ ನೋಡ್ಬೋದು. ಈ ಮರಿಗಳನ್ನ ನಾನು ಒಂದು 4 ತಿಂಗಳ ಮರಿ 3 ತಿಂಗಳ ಮರಿಗಳನ್ನ ತೊಗೊಂಡು ಹೋಗಿ ಆಯ್ಕೆ ಮಾಡಿ ಹೋಗಿ ಕೊಟ್ಟು ಬಂದಿದೆ. ಇದರಲ್ಲಿ ಒಂದು ಮರಿನೋ 2 ಮರಿನೋ ಸತ್ತೋಗಿತ್ತು, ಅಂದರೆ ಕಾಲು ಮುರಿದು ಸತ್ತೋಗಿತ್ತು. ಬಟ್ ಉಳಿಕೆದ ಎಲ್ಲ ಮರಿಗಳ ರೇಂಜು ತುಂಬಾ ಜೋರಾಗಿದೆ. ಸೊ ನೋಡ್ಬೋದು, ಇದನ್ನು ಸ್ವತಃ ನಮ್ಮ ಗೌಡ್ರೆ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಬಟ್ ಅವರಿಗೆ ನೀಟಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ. ಸದ್ಯದಲ್ಲೇ ಸ್ವತಃ ನಾನೇ ಈ ಫಾರ್ಮ್ಗೆ ಹೋಗಿ ಒಂದು ಮರಿಗಳ ತೂಕ ಕೂಡ ಮಾಡಿ ಒಂದು ನೀಟಾದಂಥ ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಇವತ್ತು ಸಿಂಪಲ್ ಆದಂಥ ಶಾಂಪಲ್ ಆದಂಥ ಒಂದು ವಿಡಿಯೋನ ನೀವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಸೊ ಲೈಕ್ ಕೊಡ್ತಾ ಇದ್ದೀರಾ ಅಂದ್ಕೊಂಡು ನಾನು ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲ ಮರಿಗಳು ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬಾ ಜೋರಾಗಿದೆ. ಎಲ್ಲ ಮರಿಗಳು ಹೈಟ್ ಇದೆ. ಸೊ ಕೆಲವೊಂದು ಮರಿಗಳು ಕೆಲವೊಂದು ಸಂಖ್ಯೆಯ ಮರಿಗಳು ಮಾತ್ರ ಬ್ರೌನ್ ಇದೆ, ಒಂದು ಬ್ಲಾಕ್ ಇದೆ. ಅದು ಬಿಟ್ಟರೆ ಎಲ್ಲ ಮರಿನೂ ನೀಟಾಗಿದೆ. ಮತ್ತು ಬಕ್ರೀದ್ಗೆ ಈ ಮರಿಗಳು ತುಂಬಾ ರೇಟಿಗೆ ಸೇಲ್ ಆಗಲೇಬೇಕು ಅಂತ ಅಂದುಕೊಂಡು ನೀಟಾಗಿ ಸಾಕೊಂಡವರೆ ಈ ಮರಿಗಳಿಗೆ
ಫೀಡಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟರೆ ಒಂದೇ ಹೊತ್ತು ಈ ಮರಿಗೆ ಕಾರಣ ಕೊಡೋದು. ಯಾಕಂದರೆ ಈ ಮರಿಗಳು ವಯೋಮಿತಿ 2 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಹಾಗಾಗಿ ಮರಿಗಳು ಜಾಸ್ತಿ ಪ್ರಮಾಣದಲ್ಲಿ ಯಾವುದೇ ತೆರನಾದ ಕಾಳುಗಳನ್ನು ತಿನ್ನೋದಿಲ್ಲ. ಈ ಮರಿಗಳು ಇರೋದು ಬರೀ ನೀರು ಮತ್ತು ಮೇವಿನ ಮೇಲೆ. ಸೊ ನೀವು ನಂಬೋದು ನಂಬದೆ ಬಿಡ್ಬೋದು, ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟು ಕೊಟ್ಟಂಥ ಸಂಗತಿ. ಬಟ್ ಇಲ್ಲಿರೋ ಮರಿಗಳು ಜಾಸ್ತಿ ಪ್ರಮಾಣದಲ್ಲಿ ಕಾಳುಗಳನ್ನು ತಿನ್ನೋದಿಲ್ಲ, ಹಿಂಡಿಯನ್ನು ತಿನ್ನೋದಿಲ್ಲ. ಯಾಕಂದರೆ ವಯೋಮಿತಿ ಒಂದು 4 6 2 ದಾಟ್ತಾ ಇದ್ದಂಗೆ ಮರಿಗಳು ತಿನ್ನೋದನ್ನು ಕಡಿಮೆ ಮಾಡುತ್ತೆ. ಮರಿಗಳು ಸಣ್ಣದಿದ್ದಾಗ ಮರಿಗಳು ತುಂಬಾ ಜೋರಾಗಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ತಿಂದು ಮರಿಗಳು ಬೆಳವಣಿಗೆ ಹೊಂದುತ್ತೆ. ಬೆಳವಣಿಗೆಯ ಹಂತವನ್ನು ತಲುಪಿದ ಮೇಲೆ ಮರಿಗಳು ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಸೊ ಯಾರಾದರೂ ನೀವು ಈ ಥರ ಚೆಕ್ ಕೂಡ ನೀವು ಏನೋ ಮಾಡಿರ್ಬೋದು, ಬೇಕಾದ್ರೆ ನಿಮ್ಮ ಹತ್ರ ಮರಿಗಳಿದ್ರೆ ಸೊ ನಿಮಗೂ ಕೂಡ ಈ ಒಂದು ಸನ್ನಿವೇಶ ಈ ವಿಚಾರ ಗಮನಕ್ಕೆ ಕೂಡ ಬರ್ಬೋದು. ಮರಿಗಳು ಬೆಳವಣಿಗೆ ಆದ ತಕ್ಷಣ ಮರಿಗಳು ತಿನ್ನೋ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿರೋ ಮರಿಗಳು ಜಾಸ್ತಿ ಏನು ತಿನ್ನೋದಿಲ್ಲ, ಬಟ್ ಮರಿಗಳು ಮಾತ್ರ ಹುಲಿ ಥರನೇ ಇದೆ. ಸೊ ಯಾರಾದರೂ ನೋಡಿದರೂ ಕೂಡ ಗಾಬರಿ ಆಗಬೇಕು. ಇದರಲ್ಲಿ ಏನಾದರೂ ಒಂದೇ ಒಂದು ಮರಿ 2 ಮರಿ ಹೆಚ್ಚು ಕಡಿಮೆ ಹಗ್ಗ ಗಿಗ್ಗ ಏನಾದರೂ ಹರ್ಕೊಂಡು ಫೈಟಿಂಗ್ ನಿಂತರೆ ಮರಿಗಳು ಸಾಯಲೂಬೋದು. ಆ ಥರ ಮರಿ ಫೈಟಿಂಗ್ ಮಾಡೋದು. ಯಾಕಂದರೆ ಮರಿಗಳನ್ನ ಕಟ್ಟಾಕಿ ಮೇಯಿಸಿದಂಥ ಒಂದು ಕಾರಣಕ್ಕೆ ಮರಿಗಳು ಮೆಟ್ಟಿನ ಮೇಲೆ ಇದ್ದಂಥ ಕಾರಣಕ್ಕೆ ಹರ್ಕೊಳ್ತಪ್ಪ ಅಂದರೆ ಆ ಫಾರ್ಮಲ್ಲಿರೋ ಯಾವ ಮರಿ ಏನಾಗುತ್ತೆ, ಯಾವ ಮರಿ ಸಾಯುತ್ತೆ, ಯಾವ ಮರಿ ಡ್ಯಾಮೇಜ್ ಆಗುತ್ತೆ ಸೊ ಗೊತ್ತಿಲ್ಲ. ಅಂಥ ರೇಂಜಿಗಿರುವಂಥ ಮರಿಗಳು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಯಾರಾದರೂ ಸ್ವತಃ ತಗೋಬೇಕು ಅಂತ ಉದ್ದೇಶ ಇದ್ದು ಅಥವಾ ರೀಸೇಲ್ ಮಾಡಬೇಕು ಅಂತ ಉದ್ದೇಶ ಇದ್ದರೆ ಮಾತ್ರ ನೀವು ನೇರವಾಗಿ ಬೆಳಗಿಗೆ ಬಂದು ಕಾಲ್ ಮಾಡ್ಬೋದು. ಅದು ಬಿಟ್ಟು ನೀವು ಕಾಮೆಂಟಲ್ಲಿ ಈ ರೇಟ್ ಏನಾಗ್ಬೋದು, ಸೊ ಏನಾಗ್ಬೋದು, ಹಿಂಗೆ ಸೊ ಅಪ್ರಾಕ್ಸಿಮೇಟ್ ರೇಟ್ ಏನಂತ ನೀವು ಕೇಳಿದರೆ ಈ ದೊಡ್ಡ ಮರಿಗಳ ದೊಡ್ಡ ವ್ಯವಹಾರವನ್ನು ಯಾವುದೇ ಕಾರಣಕ್ಕೂ ನಾನು ಈ ಡಿಸ್ಪ್ಲೇ ಮೇಲೆ ಅಥವಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಿಲ್ಲ. ಯಾಕಂದರೆ ಇದು ದೊಡ್ಡ ಮಟ್ಟದ ವ್ಯವಹಾರ. ಸೊ ತುಂಬ ದೊಡ್ಡ ಬಜೆಟಲ್ಲಿ ಇರುವಂಥ ವ್ಯವಹಾರ. ಹಾಗಾಗಿ ಈ ವ್ಯವಹಾರವನ್ನು ನಾನು ವಿಡಿಯೋದಲ್ಲಿ ಹೇಳಬಾರ್ದು ಅಂತ ಸೊ ನಮ್ಮ ಗೌಡ್ರ ಜೊತೆ ನನಗೆ ಮಾತಾಗಿದೆ. ಆ ಕಾರಣಕ್ಕೆ ನಾನು ಹೇಳೋದಿಲ್ಲ. ಸೊ ನೀವು ಬರ್ಬೋದು. ರೇಟ್ ಕೂಡ ನೀವು ಕೇಳೋದಾದರೆ ರೇಟು ಕೂಡ ನಾನು ವಿಡಿಯೋದಲ್ಲಿ ಹೇಳೋದಿಲ್ಲ. ನೇರವಾಗಿ ಬಂದು ನಿಂತು ಸೊ ನಿಮಗೆ ಅವಶ್ಯಕತೆ ಇದ್ದರೆ ಅಥವಾ ರೀಸೇಲ್ ಮಾಡಬೇಕಂತ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಬೆಳಗ್ಗೆ ತಾಲೂಕಿಗೆ ಬಂದು ಫೋನ್ ಮಾಡಿದರೆ ಸ್ವತಃ ನಾನೇ ಬಂದು ಕರ್ಕೊಂಡೋಗಿ ಮರಿಗಳ ಹತ್ರ ನಿಮ್ಮನ್ನು ಬಿಡ್ತೀನಿ. ಸೊ ನೀವು ಅವಾಗೆ ಎಷ್ಟು ಬೇಕಾದ್ರೆ ನೀವು ರೇಟನ್ನು ಕೇಳ್ಬೋದು. ನಾವು ಕೂಡ ನಮಗೆ ಬೇಕಾದಂಥ ರೇಟನ್ನು ಹೇಳ್ತೀವಿ. ಸೊ ನಾನು ಕೊಟ್ಟಂಥ ಮರಿಗಳ ರೇಟನ್ನು ಸೊ ನಾನೇ ಹೇಳಿ ಈ ಮರಿಗಳನ್ನ ಮಾರಿಸುವಂಥ ರೇಂಜಿಗೆ ನನ್ನ ಹತ್ರ ಈ ವ್ಯವಹಾರ ಇದೆ. ಸೊ ಹಾಗಾಗಿ ಈ ಮರಿಗಳ ರೇಟ್ ಕೂಡ ಫೈನಲ್ ಮಾಡೋದು ನಾನೇ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ ಕೇಳಿದ್ರು ಕೂಡ ನಾನು ಈ ಮರಿಗಳ ರೇಟನ್ನು ಹೇಳೋದಿಲ್ಲ. ಸೊ ನೀವು ನೇರವಾಗಿ ಬರಬೇಕು. ಅಂದರೆ ತಗೊಳ್ಳೋರು ಪಕ್ಕಾ ವ್ಯವಹಾರ ಮಾಡೋರು, ಮರಿಗಳ ಅವಶ್ಯಕತೆ ಇದ್ದವರು ಬಕ್ರೀದಿಗಂತಲೇ ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಮರಿಗಳನ್ನ ರೀಸೇಲ್ ಮಾಡಬೇಕು ಅಂದ್ಕೊಂಡಂಥ ದೊಡ್ಡ ಡೀಲರ್ಗಳು ಏನಾದರೂ ಇದ್ದರೆ ಸೊ ಬೆಂಗಳೂರಿಂದ, ತುಮಕೂರಿಂದ, ನೆಲಮಂಗಲ, ಸೊ ಅದು ಬಿಟ್ಟರೆ ಸಿರ್ಸಿ ಕಡೆಯಿಂದ ಈ ಥರ ಮರಿಗಳನ್ನ ಎತ್ತೋ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಸಿರ್ಸಿಯವ್ರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಲೇಬೇಕು ನೀವು. ಸೊ ನಿಮಗಾಗಿ ಒಂದು ವಿಡಿಯೋನ ತಂದಿದ್ದೇನೆ. ಶಿರ್ಷಿ ಅವರು ಈ ಥರ ಮರಿಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಎತ್ತಕೊಂತಾರೆ. ಅದು ಬಿಟ್ಟರೆ ಬೆಂಗಳೂರು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಈ ಥರ ಮರಿಗಳನ್ನ ಎತ್ತಕೊಂಡು ಹೋಗ್ತಾರೆ. ತಮಿಳ್ನಾಡು ಕಡೆ ಇಂಥ ಮರಿಗಳು ಓಡುತ್ತೆ, ಬಟ್ ಅಪರೂಪ. ಸೊ ಹಾಗಾಗಿ ಯಾರಾದರೂ ಇದ್ದರೆ ವಿಡಿಯೋಗಳನ್ನ ನೋಡಿಕೊಂಡು ನನ್ನ ಹತ್ರ ಬರಬಹುದು ಮತ್ತು ನನಗೆ ಕಾಲ್ ಕೂಡ ಮಾಡ್ಬೋದು. ಈ ಮರಿಗಳ ವಿಡಿಯೋ ನಿಮಗೆ ಸೊ ನಾನು ಶೇರ್ ಮಾಡ್ತೀನಿ. ಸೊ ನೇರವಾಗಿ ಬಂದು ವ್ಯವಹಾರ ಕೂಡ ಮಾಡಿಕೊಡ್ರಿ. ಮತ್ತು ಈ ಮರಿಗಳ ರೇಟನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮರಿಗಳ ರೇಟನ್ನು ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಸೊ ಹಾಗೆ ಡೈರೆಕ್ಟಾಗಿ ಬರ್ರಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ಥರ ಮರಿಗಳನ್ನ ಸಾಕಬೇಕು ಅಂದ್ಕೊಂಡ್ರೆ ತುಂಬಾ ಬಂಡ ಧೈರ್ಯ ಇರಬೇಕು. ಅದು ಬಿಟ್ಟು ಈ ಮರಿಗಳಿಗೆ ಅಷ್ಟು ಕೆ ಜಿ ಕೊಡಬೇಕಾ, ಇಷ್ಟು ಕೆ ಜಿ ಕೊಡಬೇಕಾ, ಅಷ್ಟು ಟೈಮ್ ಮೇವು ಹಾಕಬೇಕಾ, ಇಷ್ಟು ಟೈಮ್ ಮೇವು ಹಾಕಬೇಕಾ ಅಂತ ನೀವು ಥಿಂಕ್ ಮಾಡಿ ಅಂದರೆ ಯೋಚನೆ ಮಾಡಿ ಈ ಥರ ಹಾಕಿದ್ರಿಂದ ಈ ಥರ ಮರಿಗಳು ಬರೋದಿಲ್ಲ. ಅದು ಬಿಟ್ಟು ನೀವು ಕೂಡ ಊಟ ಮಾಡೋ ಟೈಮಲ್ಲಿ ನಿಮಗೆ ಎಷ್ಟು ನಿಮ್ಮ ಹೊಟ್ಟೆ ಹಿಡಿಯುತ್ತೆ, ಎಷ್ಟು ನಿಮಗೆ ಹಸಿವು ಇದೆ ಸೊ ಅಷ್ಟು ಪ್ರಮಾಣದಲ್ಲಿ ನೀವು ತಿಂತೀರಾ. ಅದು ಬಿಟ್ಟು ನೀವು ಕೂಡ ಅರ್ಧಂಬರ್ಧ ಊಟ ಕೂಡ ಯಾರೂ ಮಾಡಲ್ಲ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಯಾರೂ ಕೂಡ ಅರ್ಧಂಬರ್ಧ ಊಟ ಮಾಡೋದಿಲ್ಲ. ಸೊ ನಾವು ಸಾಕಿದಂಥ ಪ್ರಾಣಿಗಳಿಗೆ ಅಥವಾ ನಾವು ಸಾಕಿದಂಥ ಟಗರು, ಮೇಕೆ, ಹೋತ ಏನೇ ಇರಲಿ ಅವುಗಳಿಗೆ ಚೆನ್ನಾಗಿ ತಿನ್ನೋದು ಕೊಟ್ಟರೆ ಆ ಮರಿಗಳು ಸದೃಢವಾಗಿ ಬೆಳವಣಿಗೆ ಬರುತ್ತೆ. ಅದು ಬಿಟ್ಟು ನಾನು ಕೆ ಜಿ ಲೆಕ್ಕ ಕೊಡ್ತೀನಿ, ಗ್ರಾಮ್ ಲೆಕ್ಕ ಕೊಡ್ತೀನಿ, 2 ಹೊತ್ತು ಕೊಡ್ತೀನಿ, 3 ಹೊತ್ತು ಕೊಡ್ತೀನಿ, ಹಾಗೆ ಹೀಗೆ ಅಂತ ಏನೂ ಅನ್ಕೋಬೇಡಿ. ಸೊ ನೀವು ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಈ ಮರಿಗಳಿಗೆ ನೀವು ಏನಾದರೂ ಮಾಡಿದ್ದೇ ಆದಲ್ಲಿ ಸೊ ಆ ಮರಿಗಳು ನಿಮಗೆ ಏನೂ ತೊಂದರೆ ಮಾಡಲ್ಲ, ಏನು ನಿಮಗೆ ಲಾಸ್ ಮಾಡೋದಿಲ್ಲ. ನೀವು ಹಾಕಿದಂಥ ಬಂಡವಾಳಗಳನ್ನ ನಿಮಗೆ ಕೊಟ್ಟೇ ಹೋಗುತ್ತೆ. ಬಟ್ ಹೋದ ವರ್ಷ ಮಾರುಕಟ್ಟೆ ಏನೋ ಹಾಳಾಗಿ ಹೋಗಿತ್ತು, ಬಟ್ ಮಾರುಕಟ್ಟೆ ತುಂಬಾ ಬಿದ್ದಿತ್ತು. ಸೊ ಯಾರು ಕೂಡ ದಯವಿಟ್ಟು ಗಾಬರಿ ಆಗಬೇಡಿ. ಬಕ್ರೀದ್ ಇನ್ನು 2 ತಿಂಗಳು ಒಳಗೆ ಇದೆ. ಸೊ ನಿಮಗೂ ಕೂಡ ಈ ವರ್ಷನಾದರೂ ಒಳ್ಳೆಯ ಲಾಭ ಬರಲಿ ಅನ್ನೋದೇ ನಮ್ಮ ವಿಡಿಯೋದ ಮೂಲ ಉದ್ದೇಶ. ಸೊ ನನ್ನ ಹತ್ರ ಮರಿಗಳನ್ನ ತೊಗೊಂಡವರು ಕೂಡ ನೀವು ಈ ಥರ ಮರಿಗಳನ್ನ ರೆಡಿ ಮಾಡಿ. ಸೊ ನೀವು ಕೂಡ ಈ ಥರ ರೆಡಿ ಮಾಡಿದಂಥ ಮರಿಗಳ ವಿಡಿಯೋನ ನನಗೆ ಹಾಕಿದ್ದೇ ಆದಲ್ಲಿ ನಾನು ಕೂಡ ಖುಷಿಯಿಂದ ನನ್ನ ಚಾನಲಲ್ಲಿ ನಾನು ಕೊಟ್ಟಂಥ ಮರಿಗಳ ಒಂದು ವಿಡಿಯೋನ ಡಿಸ್ಪ್ಲೇ ಮಾಡ್ತೀನಿ. ಸೊ ನಿಮಗೂ ಕೂಡ ಈ ಥರ ಮರಿಗಳನ್ನ ಸಾಕಿದಂಥ ಒಂದು ಖುಷಿ ಕೂಡ ಇರುತ್ತೆ, ನನಗೂ ಕೊಟ್ಟಂಥ ಒಂದು ಸಾರ್ಥಕತೆ ಇರುತ್ತೆ.
ಸೊ ಹಾಗಾಗಿ ನೀವು ಕೂಡ ಈ ಥರ ಮರಿಗಳನ್ನ ಮೇಯಿಸ್ಬೇಕಂದ್ರೆ ಸೊ ಸ್ವಲ್ಪ ತಾಳ್ಮೆ ಇರಬೇಕು. ಸೊ ಮರಿಗಳ ಬಗ್ಗೆ ತುಂಬಾ ಒಲವಿರಬೇಕು. ಆ ಮರಿಗಳ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ತುಂಬಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಸೊ ನನ್ನ ಹತ್ರನೂ ಮರಿಗಳು 100 ಇದೆ, ನನ್ನ ಹತ್ರ ಮರಿಗಳು 20 ಇದೆ, ನನ್ನ ಹತ್ರ ಮರಿಗಳು 50 ಇದೆ ಅಂತ ಅಂದುಕೊಳ್ಳೋದು ದೊಡ್ಡದಲ್ಲ. ಒಂದೇ ಮರಿ ಇರಲಿ, ಎರಡೇ ಮರಿ ಇರಲಿ, ಆ ಮರಿಗಳನ್ನ ನೀಟಾಗಿ ಅಚ್ಚುಕಟ್ಟಾಗಿ ಸೊ ನಾವು ಯಾವ ಥರ ರೆಡಿ ಹಾಕಿವಿ, ಯಾವ ಥರ ತಿಂತೀವಿ, ಯಾವ ಥರ ನಾವು ಡೆವಲಪ್ಮೆಂಟ್ ಆಗ್ತೀವಿ, ಸೊ ಅದನ್ನು ಕೂಡ ಹಾಗೆ ಮಾಡಿದರೆ ನಿಮಗೆ ಖಂಡಿತ ಯಶಸ್ಸು ಸಿಗತ್ತೆ. ಸೊ ಈ ಟಗರು ಸಾಕಾಣಿಕೆ, ಮೇಕೆ ಸಾಕಾಣಿಕೆಯಲ್ಲಿ ಲಾಸ್ ಅನ್ನೋ ಮಾತು ಬರೋದಿಲ್ಲ. ಇದು ನನ್ನ ಅನುಭವದ ಮಾತು. ಸೊ ಯಾರಿಗಾದರೂ ಲಾಸ್ ಆಗಿದ್ರೆ ಸೊ ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಬಿಟ್ಕೊಟ್ಟಿದ್ದು. ಅದು ಯಾವ ಥರ ಲಾಸ್ ಆಗಿದೆ ಅಂತ ನೀವೇ ಕೂಡ ಥಿಂಕ್ ಮಾಡ್ಬೋದು. ಈ ಮರಿಗಳು ಯಾವತ್ತೂ ಮನುಷ್ಯನಿಗೆ ಲಾಸ್ ಮಾಡೋದಿಲ್ಲ. ಸೊ ನಿಮಗೆ ಲಾಸ್ ಮಾಡದೆ ಹೋದರೂ ಕೂಡ ಲಾಸ್ ಮಾಡುತ್ತಂದು ನೀವು ಅಂದ್ಕೊಂಡ್ರೂ ಕೂಡ ಮರಿಗಳು ಗೊಬ್ಬರನಾದರೂ ಕೊಟ್ಟೋಗಿರುತ್ತೆ, ಅಂಥ ಜಾತಿ ಮರಿಗಳಿವು. ಸೊ ಹೀಗಾಗಿ ಯಾರು ಕೂಡ ಈ ಥರ ಸಾಕಾಣಿಕೆಯಲ್ಲಿ ತೊಂದರೆ ಆಗಿರ್ಬೋದು, ಸಣ್ಣ ಪುಟ್ಟ ತೊಂದರೆಗಳು ನನಗೂ ಆಗಿರುತ್ತೆ, ನಿಮಗೂ ಆಗಿರುತ್ತೆ, ಮತ್ತೊಬ್ಬರಿಗೆ ಆಗಿರುತ್ತೆ. ಸೊ ಅದನ್ನೆಲ್ಲರೂ ಕೂಡ ಅತಿ ಒಂದು ಘೋರವಾಗಿ ಯೋಚನೆ ಮಾಡ್ತೀನಿ. ಸೊ ನೀವು ಕೂಡ ಈ ಥರ ಟಗರು ಮರಿಗಳನ್ನು ಸಾಕಿದ್ದೇ ಆದಲ್ಲಿ ಸೊ ನಿಮ್ಮ ಮರಿಗಳು ಕೂಡ ಈ ಥರ ಜೋರಾಗಿ ಬರುತ್ತೆ. ಮರಿಗಳು ಕೂಡ ಸದೃಢವಾಗಿ ಬೆಳವಣಿಗೆ ಹೊಂದಿ ಒಳ್ಳೆ ಮೊತ್ತಕ್ಕೆ, ತುಂಬಾ ದೊಡ್ಡ ಮೊತ್ತಕ್ಕೆ, ಬಜೆಟ್ಗೆ, ತುಂಬ ದೊಡ್ಡ ಬಜೆಟ್ಗೆ ಮರಿಗಳು ಸೇಲ್ ಆಗುತ್ತೆ. ಸೊ ನೀವು ಹಾಕಿದಂಥ ಬಂಡವಾಳ ದ್ವಿಗುಣ ಆಗಿ ನಿಮ್ಮ ಕೈ ಸೇರುತ್ತೆ. ಸೊ ಹಾಗಾಗಿ ನಿಮಗೆ ಆ ಥರ ಸೇರಬೇಕಂದ್ರೆ ಸೊ ತಾಳ್ಮೆ ಬೇಕು. ತಾಳ್ಮೆ ಜೀವನದಲ್ಲಿ ಇದ್ದರೆ ಅಥವಾ ತಾಳ್ಮೆ ಈ ಟಗರು ಸಾಕಾಣಿಕೆ, ಮೇಕೆ ಸಾಕಾಣಿಕೆಯಲ್ಲಿ ತಾಳ್ಮೆ ಇದ್ದಿದ್ದೇ ನಿಜವಾದರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿದ್ದನ್ನು ರೀಚ್ ಆಗ್ತೀರ. ಸೊ ನಿಮ್ಮ ಕನಸು ಕೂಡ ಖಂಡಿತ ನೆರವೇರುತ್ತೆ. ಅದಕ್ಕೆ ಬೇರೆ ಯಾರೋ ಸಾಕ್ಷಿ ಬೇಡ, ನಾನೇ. ಯಾಕಂದರೆ ನಾನು ಕೂಡ ಮೊದಲೆಲ್ಲ ತುಂಬಾ ಕಷ್ಟ ಬಿದ್ದು 1 ಮರಿ 2 ಮರಿಗಳನ್ನ ಸಾಕೊಂಡು ಈ ಥರ ಇವತ್ತು ನಿಮ್ಮ ಒಂದು ಆಶೀರ್ವಾದ, ಸೊ ನನ್ನ ಒಂದು ಪರಿಶ್ರಮದಿಂದ, ದೇವರ ಆಶೀರ್ವಾದ ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ಈ ಥರ ಮರಿಗಳನ್ನ ಸಾಕಿ ಸೊ ನೀವು ಕೂಡ ಒಳ್ಳೆ ರೀತಿಯ ಬೆಳವಣಿಗೆಯನ್ನು ಹೊಂದಿ ಸೊ ನೀವು ಕೂಡ ಒಳ್ಳೆ ರೀತಿ ನಿಮ್ಮ ಮರಿಗಳನ್ನು ಡೆವಲಪ್ಮೆಂಟ್ ಮಾಡಿ ಈ ಥರ ವಿಡಿಯೋ ಮಾಡಿಕೊಟ್ರೆ ನನಗೂ ಕೂಡ ಖುಷಿಯಾಗುತ್ತೆ. ನೀವು ಸಾಕಿದ್ದಕ್ಕೂ ತುಂಬಾ ಸಾರ್ಥಕತೆ ಬರುತ್ತೆ. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ಹೇಳಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಸೊ ದಯವಿಟ್ಟು ಯಾರು ಕೂಡ ಏನೂ ಅಂದ್ಕೊಳ್ಳೋದೇನೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಕಂಟಿನ್ಯೂ ಆಗಿ ನೋಡಿದ್ದೀರಾ ಮತ್ತು ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ. ಮತ್ತು ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇವತ್ತು ಕೂಡ ಮಂಗಳವಾರ ಆಯಿತು. ಸೊ ಸುಮಾರು ಮರಿಗಳನ್ನ ಕೊಟ್ಟಿದ್ದೀನಿ. ಆ ಮರಿಗಳ ವಿಡಿಯೋ ಇವತ್ತು ನೈಟು ಅಥವಾ ನಾಳೆ ಮಾರ್ನಿಂಗ್ ಕೂಡ ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.